ಒತ್ತಂಬಳ್ಳಿಯ ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆ ತಡೆಗೋಡೆ ಕುಸಿತ, ಕಳಪೆ ಕಾಮಗಾರಿ. ರೈತ ಮುಖಂಡ ಮಹೇಶ್ ಕುಮಾರ್ ಆರೋಪ. ಕೊಳ್ಳೇಗಾಲ ತಾಲೂಕಿನ ಒತ್ತಂಬಳ್ಳಿಯ ಮೇಲ್ಸೇತುವೆ ತಡೆಗೋಡೆ ಕಳಪೆ ಕಾಮಗಾರಿಯಿಂದ ಕುಸಿದಿದೆ ಎಂದು ರೈತ ಮುಖಂಡ ಮಹೇಶ್ ಕುಮಾರ್ ಆರೋಪಿಸಿದರು. ಅವರು ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಿಸಿ ಮಾತನಾಡಿದ ಅವರು, ಕೊಳ್ಳೇಗಾಲ ತಾಲೂಕಿನ ಒತ್ತಂಬಳ್ಳಿ ವೃತ್ತದ ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆ ತಡೆಗೋಡೆ ಕಳಪೆ ಕಾಮಗಾರಿಯಿಂದ ಕುಸಿದಿದೆ. ಈ ರಸ್ತೆಯು ಬೆಂಗಳೂರಿನಿಂದ ತಮಿಳುನಾಡಿನ ದಿಂಡಿಗಲ್ ರಾಷ್ಟ್ರೀಯ ಹೆದ್ದಾರಿ ಆಗಿದ್ದು ಕಳಪೆ ಗುಣಮಟ್ಟದಿಂದ ಕೂಡಿದೆ. ಸಾವಿರಾರು ಕೋಟಿ ರು ಅನುದಾನದಿಂದ ಮಾಡಿದ ಕಾಮಗಾರಿ ಇದ್ದಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿ ಪರಿಶೀಲಿಸಬೇಕು. ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮಹೇಶ್ ಕುಮಾರ್ ಆಗ್ರಹಿಸಿದರು. ವರದಿ ಹೋಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ದಿಂಡಿಗಲ್ ಹೋಗುವಂಥ ಹೈವೇ ರಸ್ತೆ NH ಇವತ್ತು ಕಳಪೆ ಮಟ್ಟದಲ್ಲಿ ನಡೆದಿರೋದು ಒಂದು ನಿದರ್ಶನ. ಯಾಕಂತಂದರೆ ಆ ಮಟ್ಟದಲ್ಲಿ ಕುಸಿದು ರಸ್ತೆ ಬಿದ್ದಿದೆ. ಸದ್ಯ ಅನಾಹುತ ತಪ್ಪದೆ ಬೆಳಗ್ಗೆ ಆದಕ್ಕೆ. ಆದರೆ ಜನ ಮಸ್ತಾಗಿದ್ದರೆ ಬೇಕಾದಷ್ಟು ಜನ ಸಾಯೋರು. ಸೇತುವೆ ಇನ್ನೇನು ಕುಸಿಯಂತ ಅದೆಲ್ಲ ಉದ್ದಕ್ಕೂ ಅದೇ ರೀತಿ ಆಗ್ಬಿಟ್ಟಿದೆ. ಈಗ ಅಲ್ಲಿ ಪಕ್ಕದಲ್ಲೇ ಹೋಗೋಕ್ಕಾಗಲ್ಲ ಜನ, ಅಂಥ ನಿರ್ಮಾಣ ಆಗಿದೆ ಅಲ್ಲಿ. ಏನು ಕಳಪೆ ಕಾಮಗಾರಿಗಳು. ಇದನ್ನು ಈ ರೀತಿ ಮಾಡ್ಕೊಂಡು ಏನು ಇವರು ಯಾವ ಉದ್ದೇಶಕ್ಕೆ ಈ ಥರ ಮಾಡ್ತಾರೆ? ಇವತ್ತು ಹೊರ ದೇಶಗಳೆಲ್ಲ ನೋಡಿವಪ್ಪ ನಾವು, ಒಂದೊಂದು ಸೇತುವೆ ಅಂದರೆ 100 ವರ್ಷ. ಆ ಬ್ರಿಟಿಷರು ಕಟ್ಟಿರೋ ಸೇತುವೆಗಳು ಇನ್ನೂ ಫೈನ್ ಆಗವಲ್ಲಪ್ಪ. ನೋಡಿ ಅಲ್ಲೇ ಉತ್ತಂಬಳ್ಳಿ ಪಕ್ಕದಲ್ಲೇ ಸೇತುವೆಗಳವಲ್ಲ, ಬ್ರಿಟಿಷರು ಕಟ್ಟಿರೋದು ಅದು ಶುದ್ಧವಾಗವ, ಫೈನ್ ಆಗವ. ಇವರು ಇಂತಿಂತ ಈ ಥರ ಕಟ್ಟಿಬಿಟ್ಟು ಈಗ ಈ ಥರ ಮಾಡಿದಾರಲ್ಲ, ಎಷ್ಟು ಸಾವಿರಾರು ಕೋಟಿ ವ್ಯವಸ್ಥೆ ಹಾಕಿದ್ರು ಸರ್ಕಾರ ದುಡ್ಡು ಹಾಕಿರೋದು ಗಮನವೇ ಇಲ್ವ? ಈ ಥರ ಕಟ್ಟಿ ಈ ಥರ ಮಾಡಿರಲ್ಲ, ಇದಕ್ಕೆ ಯಾರು ಹೊಣೆ ಇದೆ? ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ಆಮೇಲೆ ಸಿಮೆಂಟು ಇವರೇ ಮಾಡ್ಕೋತಾರೆ ಕಾಂಟ್ರಾಕ್ಟರ್ಗಳು, ದೊಡ್ಡ ದೊಡ್ಡ ಇವ್ರುಗಳು. ಇವ್ರದ್ದೇ ಆದ ಸಿಮೆಂಟು, ಒಳ್ಳೆ ಸ್ಟ್ಯಾಂಡರ್ಡ್ ಸಿಮೆಂಟ್ ತರಲ್ಲ, ಅದಕ್ಕೆ ಒಂದು ಕಳವೆ ಸಿಮೆಂಟ್ಗಳು ಹಾಕೊಂಡು ಅದು ಮಾಡಿ ಮಡಗ್ಬಿಡ್ತಾರೆ. ಈ ನಿದರ್ಶನ ನೋಡಿ ಕಷ್ಟ ಬಿದ್ದದೆ. ಇನ್ನೂ ಕೂಡ ಉದ್ದಕ್ಕೂ ಸುಮಾರು ದೂರ ಗಂಟು ಹಂಗೆ ಆಯ್ತಾವೆ. ಪಕ್ಕದಲ್ಲಿ ಯಾರು ಹೋಗ ಈ ಥರ ಆದರೆ ಏನು ವ್ಯವಸ್ಥೆ? ಕೂಡಲೇ ಕಠಿಣ ಕ್ರಮ ತಕ್ಕೊಂಡವ್ರ ಮೇಲೆ ಈಗ ಸೇತುವೆನ ಬರೋದನ್ನ ನಿಲ್ಲಿಸಿ ಒಳ್ಳೆ ತಜ್ಞರಿಂದ ಹೇಗಿದೆ ಸರ್ ಅದು ಸೇತುವೆ, ಏನಾಗಿದೆ, ಅದು ಓಡಾಡ್ಬೋದಾ, ಅದಕ್ಕೆ ಯೋಗ್ಯವಾಗಿದ್ದ ಅನ್ನೋದನ್ನೆಲ್ಲ ಅದನ್ನ ಒಂದು ಮೆಗ್ಗರ್ ಹಾಕೆಲ್ಲ ಟೆಸ್ಟ್ ಮಾಡಿ ವ್ಯವಸ್ಥೆ ಮಾಡಿ ಜನನ ಅಲ್ಲಿ ಬಿಡಬೇಕು. ಇಲ್ದಿರ ಭಾರಿ ಅಪಾಯ ಆಗ್ತದೆ. ಇದು ಇಂಜಿನಿಯರ್ಗಳು ಏನು ಮಾಡ್ತಾ ಇದ್ದಾರೋ, ಇವರೆಲ್ಲ ಇಂಜಿನಿಯರ್ಗಳು ಏನು ಅದಕ್ಕೆ ಅನುಮೋದನೆ ಮಾಡಿದ್ರಲ್ಲ. ಈಗ ವರ್ಷಕ್ಕೆ ಸೇತುವೆ ಹಿಂಗಾಗೋದಲ್ಲ. ಯಾರು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಬೇಕು ಮತ್ತು ಮಾಡಿರೋನ್ನ ಬ್ಲಾಕ್ ಲೀಸ್ಟಿಗೆ ಸೇರಿಸಿ ಮತ್ತು ಅದರ ಬಗ್ಗೆ ಕ್ರಮ ತಗೋಬೇಕು. ಇಲ್ದಿರ ಹೋರಾಟ ರೂಪಿಸ್ಬೇಕಾಯ್ತು. ಇದಕ್ಕೂ ನಾವು ಇಂತಹ ಕೆಲಸಗಳಿಗೂ ಹೋರಾಟ ಮಾಡಬೇಕಲ್ಲ ರೈತರು. ಏನಿದು ಅರ್ಥ? ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೋದ್ರ ಜೊತೆಗೆ ಈಗ ಅನಾಹುತ ಮುಂದಕ್ಕಾಗ ಅನಾಹುತನ ತಪ್ಪಿಸ್ಬೇಕು ಅಂತ ನಾನು ಈ ಕಳಪೆ ಕಾಮಗಾರಿಗಳು ಇನ್ನಾರು ತಪ್ಪಬೇಕು. ಇವರು ಪರ್ಸೆಂಟೇಜ್ ಅವನು ಕೊಡಬೇಕು ಅಂತಾರೆ, ತಡೆಗೆ ಹೋದರೆ ಇವನು ಕೊಡಬೇಕು ಅಂತಾರೆ. ಏನಾಗಾರೆ ಯಾಕೆ ಕೊಡಬೇಕು? ಯಾರ್ಯಾರಿಗೂ ವ್ಯವಸ್ಥಿತವಾಗಿ ಏನು ಸರ್ಕಾರ ಸುತ್ತೋಲೆ ಏನದ ಇಂಜಿನಿಯರ್ಗಳು ದೊಡ್ಡ ದೊಡ್ಡ ಇವ್ರು ಏನು ಕೊಟ್ಟಿರ್ತಾರೆ ಅದರಂತೆ ಫಾಲೋ ಮಾಡಬೇಕು. ಅದು ಸರಿಯಾಗೋದು 8 ಅಡಿ 9 ಅಡಿ ಬಿತ್ತು ತೆಗೆದಿದ್ರೆ, ಪಾಯ ತೆಗೆದಿದ್ರೆ ಎಲ್ಲ ವ್ಯವಸ್ಥೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡು ಏನು ಒಂದು ಇವಲ್ಲ ಯಾವ ಸ್ಲ್ಯಾಬ್ಗಳು ಹಾಕಿ ಇವನ್ನೆಲ್ಲ ಹಾಕಿ ಮಾಡಿದರೆ ಇವಾಗ ಆಗ್ತಿತ್ತು. ಈ ಥರ ಮಾಡಿ ಕುಂಡಿಸ್ಬಿಟ್ಟು ಏನೋ ಒಂಥರ ಇದು ಮಾಡಿದಾಗ ಮಾಡಿಬಿಟ್ರಲ್ಲ, ಏನರ್ಥ? ಕೂಡಲೇ ಇದ್ರ ಮೇಲೆ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಇಂಥ ಮರುಕಳಿಸಬಾರ್ದು. ಈಗ ಆಗಿರೋದನ್ನೆಲ್ಲ ತನಿಖೆ ಮಾಡಿ ಅದು ನಿಲ್ಲಿಸಿ ಸೇತುವೆ ಹೋಗೋದನ್ನ ವ್ಯವಸ್ಥೆ ಮಾಡಬೇಕು ಅಂತ ಅಗ್ಗೋಡಿಪುರ ಮಹೇಶ್ ಕುಮಾರ್, ಕರ್ನಾಟಕ ರಾಜ್ಯ ಹಾಗೂ ವಿಶ್ವ ರೈತ ಸಂಘಟನಾ ಸದಸ್ಯ ಆಗ್ರಹ ಮಾಡ್ತಿದ್ದೀನಿ.